ಹಾಯ್ ಫ್ರೆಂಡ್ಸ್, ದೇಶದಲ್ಲಿ ದೊಡ್ಡ ಸಾಧನೆ ಮಾಡಿದವರಿಗೆ, ಸೇವೆ ಮಾಡಿದವರಿಗೆ ಗೌರವಾರ್ಥವಾಗಿ ಕೊಡೋ ಪ್ರಶಸ್ತಿಯೇ ಭಾರತ ರತ್ನ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ಟಿದ್ದು ಯಾವಾಗ? ಸಂವಿಧಾನ ಶಿಲ್ಪಿ ಸಾವನ್ನಪ್ಪಿ 34 ವರ್ಷವಾದ್ರೂ ಭಾರತ ರತ್ನ ಕೊಡ್ಲಿಲ್ಲ ಯಾಕೆ? ಯಾವ ಸರ್ಕಾರ ಇದ್ದಾಗ ಅಂಬೇಡ್ಕರ್ಗೆ ಭಾರತ ರತ್ನ ನೀಡಲಾಯಿತು? ಕಾಂಗ್ರೆಸ್ ಸರ್ದಾರ್ ಪಟೇಲ್ಗೆ ಭಾರತ ರತ್ನ ಕೊಡುವಾಗಲೂ ರಾಜಕೀಯ ಮಾಡ್ತಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಭಾರತ ರತ್ನದ ಇತಿಹಾಸ ಮತ್ತು ತಾರತಮ್ಯ. ಫ್ರೆಂಡ್ಸ್, ಭಾರತ ರತ್ನ ಪ್ರಶಸ್ತಿ ದೇಶದ ಅತ್ಯುನ್ನತ ಗೌರವ. ಪ್ರಧಾನಮಂತ್ರಿಗಳ ಶಿಫಾರಸು ಮತ್ತು ರಾಷ್ಟ್ರಪತಿಯ ಸಹಿ ಮೂಲಕ ಈ ಪ್ರಶಸ್ತಿ ನೀಡಲಾಗುತ್ತೆ. 1954ರಲ್ಲಿ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಆ ವರ್ಷ ಸಿ ಗೋಪಾಲಾಚಾರಿ, ಸರ್ವಪಲ್ಲಿ ರಾಧಾಕೃಷ್ಣನ್, ಸಿ.ವಿ. ರಾಮನ್ಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಆಗ ಪ್ರಧಾನಿಯಾಗಿದ್ದ ನೆಹರು ಅವರಿಗೆ 2ನೇ ವರ್ಷ ಅಂದ್ರೆ 1955ರಲ್ಲಿ ಭಾರತ ರತ್ನ ನೀಡಲಾಯಿತು. ನಂತರದಲ್ಲಿ ಹಲವರಿಗೆ ಪ್ರಶಸ್ತಿ ನೀಡಲಾಯಿತು. ನೆಹರು ರೀತಿಯಲ್ಲೇ ಇಂದಿರಾ ಗಾಂಧಿ ಕೂಡ ಪ್ರಧಾನಿಯಾಗಿದ್ದಾಗಲೇ ಭಾರತ ರತ್ನ ಪಡೆದುಕೊಂಡ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮೃತಪಟ್ಟ ಮರುವರ್ಷ ಭಾರತ ರತ್ನ ನೀಡಲಾಯಿತು. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ, ತಮಿಳುನಾಡು ಸಿಎಂ ಆಗಿದ್ದ ಎಂ.ಜಿ. ರಾಮಚಂದ್ರನ್ಗೆ ಸಾವನ್ನಪ್ಪಿದ ಮರುವರ್ಷವೇ ಭಾರತ ರತ್ನದ ಕಿರೀಟ ಸಿಕ್ತು. ಇದರ ಜೊತೆಗೆ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು, ವಿಜ್ಞಾನಿಗಳು, ಸಮಾಜ ಸೇವಕರಿಗೂ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ. ಅಂಬೇಡ್ಕರ್ಗೆ ತಡವಾಗಿ ಭಾರತ ರತ್ನ. ಹೌದು ಫ್ರೆಂಡ್ಸ್, ಇದು ಕೇಳೋಕೆ ಕಹಿ ಆದ್ರೂ ಸತ್ಯನೇ. ಅಂಬೇಡ್ಕರ್ ದೇಶದ ಸಂವಿಧಾನ ರಚಿಸಿ ಸಮಾಜದ ಅಸಮಾನತೆ ವಿರುದ್ಧ ಹೋರಾಡಿದ ನಾಯಕ, ಮಹಾನಾಯಕ. ಆದ್ರೆ ಇವರು ಬದುಕಿರುವಾಗ ಅಂತೂ ಇವರಿಗೆ ಭಾರತ ರತ್ನ ನೀಡಲಿಲ್ಲ. ಆದ್ರೆ ಮೃತಪಟ್ಟು 34 ವರ್ಷಗಳವರೆಗೂ ಅಂಬೇಡ್ಕರ್ಗೆ ಈ ಗೌರವ ಒಲಿಯಲೇ ಇಲ್ಲ. 1989ರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸೇರಿದಂತೆ ಹಲವು ಪಕ್ಷಗಳನ್ನೊಳಗೊಂಡ ನ್ಯಾಷನಲ್ ಫ್ರಂಟ್ ಸರ್ಕಾರ ಬಂತು. ವಿಶ್ವನಾಥ್ ಪ್ರತಾಪ್ ಸಿಂಗ್ ಪ್ರಧಾನಿಯಾದ್ರು. ಆಗ 1990ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನೆಹರು, ಇಂದಿರಾ ಗಾಂಧಿಗೆ ಬದುಕಿದ್ದಾಗಲೇ ಪ್ರಶಸ್ತಿ ನೀಡಲಾಯಿತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾಕೆ ಅಷ್ಟು ತಡವಾಗಿ ಪ್ರಶಸ್ತಿ ನೀಡಲಾಯಿತು ಅನ್ನೋ ಪ್ರಶ್ನೆ ಆಗಾಗ್ಗೆ ಕೇಳಿ ಬರುತ್ತಲೇ ಇರುತ್ತೆ. ಅದಕ್ಕೆ ಉತ್ತರ ಹುಡುಕುತ್ತಾ ಹೋದ್ರೆ ಕಾಂಗ್ರೆಸ್ ಮತ್ತು ಅಂಬೇಡ್ಕರ್ ದೂರ. ಸ್ವಾತಂತ್ರ್ಯ ಹೋರಾಟದ ಸಮಯದಿಂದಲೂ ಬಾಬಾ ಅಂಬೇಡ್ಕರ್ ಮತ್ತು ಕಾಂಗ್ರೆಸ್ ನಡುವೆ ಅಸಮಾಧಾನ ಇದ್ದೇ ಇತ್ತು. ಹಲವಾರು ಸಲ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ನಡುವೆ ವೈಚಾರಿಕ ಭಿನ್ನಮತ ಕಾಣಿಸಿಕೊಂಡಿತ್ತು. ಮಹಾತ್ಮ ಗಾಂಧೀಜಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕೆ ಹೋರಾಡ್ತಿದ್ರು. ಅದೇ ಅಂಬೇಡ್ಕರ್ ಭಾರತದಲ್ಲಿ ಶತಶತಮಾನಗಳಿಂದಲೂ ಅಸ್ತಿತ್ವದಲ್ಲಿದ್ದ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿಕೊಂಡು ಬಂದಿದ್ರು. ಇಬ್ಬರ ನಡುವೆ ಆಗಾಗ್ಗೆ ವಿವಾದಗಳು ಉಂಟಾಗ್ತಿದ್ವು. ಇದೇ ಕಾರಣಕ್ಕೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ 1932ರಲ್ಲಿ ಪೂನಾ ಒಪ್ಪಂದ ಕೂಡ ಆಯಿತು. ಆದ್ರೂ ಇಬ್ಬರ ನಡುವಿನ ಅಸಮಾಧಾನ ಸರಿಹೋಗಲೇ ಇಲ್ಲ. ಅಂಬೇಡ್ಕರ್ ವಿದ್ಯಾವಂತರಾಗಿದ್ರಿಂದ ಸ್ವಾತಂತ್ರ್ಯದ ಸಮಯದಲ್ಲಿ ಅಂಬೇಡ್ಕರ್ ಅನ್ನು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಬಾಬಾ ಸಾಹೇಬ್ ಕಾಂಗ್ರೆಸ್ ಸೇರದೇ ಇದ್ರೂ ಸ್ವಾತಂತ್ರ್ಯ ಬಂದ ಬಳಿಕ ಅವರನ್ನು ಕಾನೂನು ಸಚಿವರನ್ನಾಗಿಯೂ ನೇಮಿಸಲಾಯಿತು. ಆದ್ರೆ ಸರ್ಕಾರದ ನೀತಿ ಇಷ್ಟವಾಗದ ಕಾರಣ ಅಂಬೇಡ್ಕರ್ ರಾಜೀನಾಮೆ ನೀಡಿದ್ರು. ಲೋಕಸಭೆ ಚುನಾವಣೆಯಲ್ಲಿ 2 ಸಲ ಸ್ಪರ್ಧಿಸಿದ್ರು. ಆದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿರುದ್ಧ ಅಂಬೇಡ್ಕರ್ ಸೋಲು ಅನುಭವಿಸಿದ್ರು. 3ನೇ ಎಲೆಕ್ಷನ್ ಬರುವಾಗ ಅಂಬೇಡ್ಕರ್ ಬಾರದೂರಿಗೆ ಪಯಣಿಸಿ ಆಗಿತ್ತು. ಕಾಂಗ್ರೆಸ್ಗೆ ವಿರುದ್ಧವಾಗಿ ಇದ್ದಿದ್ದರಿಂದಲೇ ಅಂಬೇಡ್ಕರ್ಗೆ ಪ್ರಶಸ್ತಿ ನೀಡಲಿಲ್ಲ ಅಂತ ಹೇಳಲಾಗುತ್ತೆ. ಸರ್ದಾರ್ ಪಟೇಲ್ಗೂ ನೀಡಿರಲಿಲ್ಲ ಭಾರತ ರತ್ನ. ಮೊದಲೆಲ್ಲ ಸಾಧಕರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರಿಗೆ ಮಾತ್ರವೇ ಪ್ರಶಸ್ತಿ ನೀಡಲಾಯಿತು ಅನ್ನೋ ಆರೋಪ ಕೇಳಿಬರುತ್ತೆ. ಆದ್ರೆ ಅಂಬೇಡ್ಕರ್ ಮಾತ್ರ ಅಲ್ಲ, ದೇಶ ಒಗ್ಗೂಡಿಸಿದ್ದ ಕಾಂಗ್ರೆಸ್ನಲ್ಲೇ ಇದ್ದ ಸರ್ದಾರ್ ಪಟೇಲ್ಗೂ ಭಾರತ ರತ್ನ ಪ್ರಶಸ್ತಿ ನೀಡಿರಲಿಲ್ಲ. ಜವಾಹರ್ಲಾಲ್ ನೆಹರೂಗೆ ಮೊದಲಿನಿಂದಲೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿಸ್ಪರ್ಧಿಯಾಗೇ ಇದ್ರು. ದೇಶದ ಮೊದಲ ಪ್ರಧಾನಿ ಆರಿಸುವಾಗಲೂ ಪಟೇಲ್ಗೆ ಹೆಚ್ಚು ಕಾಂಗ್ರೆಸ್ ನಾಯಕರ ಬೆಂಬಲವಿತ್ತು. ಆದ್ರೆ ಗಾಂಧೀಜಿ ಸರ್ದಾರ್ ಪಟೇಲ್ರ ಮನವೊಲಿಸಿ ತಮ್ಮ ಮುದ್ದಿನ ಶಿಷ್ಯ ನೆಹರು ಅವರನ್ನ ಪ್ರಧಾನಿಯನ್ನಾಗಿ ಮಾಡಿದ್ರು. ಗೃಹ ಖಾತೆ ಜೊತೆಗೆ ಉಪ ಪ್ರಧಾನಿಯಾದ ಪಟೇಲ್ ಮತ್ತು ಪ್ರಧಾನಿ ನೆಹರು ನಡುವೆ ಆಗಾಗ್ಗೆ ಮನಸ್ತಾಪ ಎದುರಾಗ್ತಿತ್ತು. ಇದರ ನಡುವೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ 1950ರಲ್ಲಿ ವಿಧಿವಶರಾದ್ರು. ಆದ್ರೆ ಆಗೆಲ್ಲ ನಿರಂತರವಾಗಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್
ತಮ್ಮದೇ ಪಕ್ಷದ ಸಾಧಕನಿಗೆ ಭಾರತ ರತ್ನ ನೀಡಲಿಲ್ಲ. ಪಟೇಲ್ ಮರಣದ ಸುಮಾರು 4 ದಶಕಗಳ ನಂತರ ಅಂದ್ರೆ 1991ರಲ್ಲಿ PV ನರಸಿಂಹರಾವ್ ಪ್ರಧಾನಿಯಾಗಿದ್ದಾಗ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. ಒಂದ್ ವೇಳೆ ನರಸಿಂಹರಾವ್ ಬದಲು ಗಾಂಧಿ ಕುಟುಂಬದವರು ಪ್ರಧಾನಿಯಾಗಿದ್ದಿದ್ರೆ 1991ರಲ್ಲೂ ಪಟೇಲ್ಗೆ ಪ್ರಶಸ್ತಿ ಸಿಕ್ತಿರ್ಲಿಲ್ಲ ಅನ್ನೋದು ಬಿಜೆಪಿ ನಾಯಕರ ವಾದ. ಫ್ರೆಂಡ್ಸ್, ಇದು ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ಗೆ ಭಾರತ ರತ್ನ ತಡವಾಗಿ ಕೊಟ್ಟಿದ್ದು ಯಾಕೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಪಕ್ಷ ರಾಜಕೀಯ ಬಿಡಿ, ಭಾರತ ರತ್ನ ಪ್ರಶಸ್ತಿಯ ಲಿಸ್ಟ್ ತೆಗೆದು ನೋಡಿದ್ರೆ ಈ ಇಬ್ಬರು ಮಹಾನಾಯಕರನ್ನು ಕಡೆಗಣಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬ ಭಾರತೀಯನಿಗೂ ಬಂದೇ ಬರುತ್ತೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.